ಸರ್ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ದಯವಿಟ್ಟು ರೈತರು ಈ ಜೇಡಿಗಳನ್ನ, ಜೈಂಟ್ ವೆಂಚರ್ಸ್ನ ಮತ್ತು ಈ ಬಿಲ್ಡರ್ಗಳನ್ನ ಇವ್ರನ್ನ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬೇಡಿ. ನೀವು ಮಾರಂಗಿದ್ರೆ ಔಟ್ರೇಟ್ ಕೊಟ್ಟು ಮಾರಿಬಿಡ್ರಿ. ಯಾವುದೇ ಕಾರಣಕ್ಕೂ ಇವ್ರಿಗೆ ನೀವು ಜೇಡಿಗಳಿಗೆಲ್ಲ ಕೊಟ್ಟು ಅವ್ರು ನಂಬೋ ಅಂಥ ಕೆಲಸ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದಷ್ಟು ವರ್ಷ ನಾವೇನು ಮಾಡಿದ್ವಿ, ಇವ್ರು ರಿಜಿಸ್ಟ್ರೇಷನ್ಗಳೇ ಸ್ಟಾಪ್ ಮಾಡಿದ್ವಿ. ಆದರೆ ಅವರು ಬಲ ಪ್ರಯೋಗ ಮಾಡಿಕೊಂಡು ಬೇರೆಯವ್ರಿಗೆಲ್ಲ ಲಂಚಗಳೆಲ್ಲ ಕೊಟ್ಕೊಂಡು ಬೇರೆ ಥರ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ರು. ಈಗ ಇಲ್ಲಿನೋ ಆ ಥರದ್ದೇ ಒಂದು ಘಟನೆ ನಡೆದೈತೆ. ಇವರು ನೋಡಿ ರೈತರು ಇವ್ರ ಹತ್ರ ಏನು ಮಾಡಿದ್ದಾರೆ, SLV ಗೋಲ್ಡನ್ ಬಿಲ್ಡರ್ಸ್ ಇವ್ರೇನು ಮಾಡ್ತಾರೆ, ಕಾಣಿಸ್ತೈತೆ ಬಿಲ್ಡಿಂಗು, ಇದನ್ನು ಕಟ್ತಾರೆ. ಇದನ್ನು ಕಟ್ಟುವಾಗ ಇವ್ರಿಗೇನು ಹೇಳ್ತಾರೆ, ನೀವು ನಮ್ಗೆ ಲ್ಯಾಂಡ್ ಕೊಡಿ, ಅದರಲ್ಲಿ ನಮಗೆ 60%, ನಿಮ್ಗೆ ನಾವು 40% ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಇವ್ರಿಗೇನು ಮಾಡಿದ್ದಾರೆ ಅಂದರೆ ಕೇವಲ 29% ಕೊಟ್ಟು 11% ಕೊಟ್ಟಿಲ್ಲ. 11% ಇವ್ರು ಕೊಟ್ಟಿಲ್ಲ. ಇವರೇನಾದರೂ ಮಾತಾಡೋಕ್ಕೇನಾದರೂ ಹೋದರೆ ಅವ್ರ ಕೈಯಲ್ಲಿ ಪೊಲೀಸ್ ದುಡ್ಡು ಕಾಸು ಬೇಕಾದಷ್ಟು ಐತಿ. ಇವ್ರ ಹಸ್ಬೆಂಡ್ ಇವರೇನಾದರೂ ಲೀಗಲಾಗಿ ನಾವು ಫೈಟ್ ಮಾಡಬೇಕು, ಮೇಲಲ್ಲಿ ಇವ್ರಿಗೊಂದು ಮೇಲ್ ಹಾಕ್ತಾರೆ, ನೀವು ಬಂದು ನಮ್ಮ ಆಫೀಸಲ್ಲಿ ಮಾತಾಡ್ರಿ ಅಂತ. ಇವ್ರಾಗ ಆಫೀಸಲ್ಲಿ ಹೋಗಿ ಮಾತಾಡೋಕೆ ಹೋದ್ರೆ ಇವ್ರ ಮೇಲೆ ಕೇಸ್ ಮಾಡೋಂಥ ಕೆಲಸ ಮಾಡ್ತಾರೆ. ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ, ಇವ್ರಿಗೆ ಫಸ್ಟು SLV ಗೋಲ್ಡನ್ ಬಿಲ್ಡರ್ಸ್ ಯಾರಿದ್ದಾರೆ ಇವ್ರು ನಂಬಕ್ಕೆ ಹೋಗಬೇಡಿ. ನೀವು ಯಾರ್ಯಾರು ಇಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದೀರಾ, ನೀವು ಯಾರ್ಯಾರು ಜಮೀನು ಕೊಟ್ಟಿದ್ದೀರಾ, ನೀವು ಯಾರ್ಯಾರು ಇವ್ರ ಹತ್ರ ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಮೋಸ ಆಗ್ತಿತ್ತು. ಅವ್ರು ನಂಬಕ್ಕೆ ಹೋಗಬೇಡಿ. ಫಸ್ಟು ಏನೋ SLV ಗೋಲ್ಡನ್ ಟವರ್ಸ್ ಅವ್ರು ನಂಬೇಡ್ರಿ. ಒಂದು. ಎರಡನೇ ವಿಚಾರ, ಈ ಥರ ಜೈಂಟ್ ವೆಂಚರ್ಸು ನರಸಿಂಹನಾಯ್ಡು ಅಂತ ಹೇಳ್ಬಿಟ್ಟು ಒಬ್ಬ ಬಿಲ್ಡರು, ನರಸಿಂಹನಾಯ್ಡು ಅಂತ, ಈ ವ್ಯಕ್ತಿ ಏನು ಮಾಡ್ತಾನೆ, ನಿಮ್ಗೆ ಯಾಕೆ ನಾನೇನು ಅಂದರೆ ಮಾತಾಡೋ ಫಸ್ಟು ಜಮೀನು ತಗೊಳ್ಳೋ ಗೊತ್ತಲ್ಲಣ್ಣ, ನೈಸಾಗಿ ಯಾವ ಥರ ಬೇಕೋ ಆ ಥರ ಎಲ್ಲ ನೀಟಾಗಿ ಅವ್ರ ಹತ್ರ ಮಾತಾಡ್ಬಿಟ್ಟು, ಇವಾಗ ನಿಮ್ಮ ಕೈಯಲ್ಲಿ ನಾವು ಈಗ ಮಾಡ್ಕೊಳ್ರಿ, ನಾವು ₹1 ಕೊಡಲ್ಲ ಅಂತ ನೋಡಿ. ಅವ್ನು ಕೊಡಬೇಕಾಗಿರೋಂಥ ಬ್ಯಾಲೆನ್ಸ್ ಇಷ್ಟು ಸ್ಕ್ವೇರ್ ಫೀಟ್ 2534.44 ಸ್ಕ್ವೇರ್ ಫೀಟು ಇವ್ರಿಗಿನ್ನ ಬ್ಯಾಲೆನ್ಸ್ ಇದೆ. ಅದು ನಾವು ಕೊಡಲ್ಲ, ನಿಮ್ಮ ಕೈಯಲ್ಲಿ ಏನು ಮಾಡ್ತಿರೋ ಮಾಡ್ಕೊಳ್ರಿ ಅಂತ. ಆದರೆ ಬೇರೆಯವರಾದರೆ ಏನು ಮಾಡ್ತಾರೆ, ಪಾಪ ಕೋರ್ಟಲ್ಲಿ ಅಲ್ದಾಡಿ ಸುಸ್ತಾಗ್ಬಿಡ್ತಾರೆ. ಸಂದೇಶ ಹಂಗೆ ಮಾಡಲ್ಲ. ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಲೇಔಟ್ ಮುಂದೆ ಬಂದು ಕುತ್ಕೊಂತೀನಿ. ಈ ವಾರದಲ್ಲಿ ಇವ್ರಿಗೆ ಬಗೆಹರಿಬೇಕು. ಪಾಪ ಹುಡುಗಿ ಮಗುನ ಹಾಕ್ಕೊಂಡು 7 ತಿಂಗಳು ಪ್ರೆಗ್ನೆಂಟ್ ಅಣ್ಣ ಪಾಪ. ಅವಾಗಿಂದ ಓಡಾಡಿ ಮಾನವೀಯತೆ ಬೇಡ ಇವ್ರಿಗೆ. ಮಾನವೀಯತೆ ಅನ್ನೋದು ಇರಬೇಕಲ್ಲ ಅಂಥ ಮಕ್ಕಳಿಗೆ. ನೋಡಿ ಅವ್ರಿಗೆ ಏನು ಶೇರ್ ಬರಬೇಕು, ನೀವೇನು 40% ಮಾತಾಡಿದ್ದೀರೋ ಅವ್ರು ಕೊಟ್ಬಿಡ್ರಿ. ಪ್ರೆಸೆಂಟ್ ಏನು ರೇಟ್ ನಡೀತಾ ಇತ್ತು ಆ ರೇಟ್ ಪ್ರಕಾರ ಕೊಟ್ಬಿಡ್ರಿ. ನಾವಿಲ್ಲ ನಮ್ಮ ಮೇಲೆ ಕೇಸುಗಳಾಗಲಿ ಏನೋ ಪರವಾಗಿಲ್ಲ, ನಾವು ಬಂದು ಇಂಥ 420 ಕೆಲಸ ಮಾಡೋರ ಮೇಲೆ ಅದೇ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡು ಬೃಹತ್ ಮಟ್ಟದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಹೋರಾಟ ಮಾಡಿದ್ವಿ. ಕಮ್ಯುನಿಟಿ ಅಲ್ಲ, ನಮಗೆ ಗೊತ್ತಿರೋಂಥವ್ರಲ್ಲ, ಕಷ್ಟ ಅಂತ ಹೇಳ್ಬಿಟ್ಟು ನಮ್ಮ ತನಕ ಬಂದವ್ರಿ ಅಂತ ಹೆಣ್ಮಕ್ಳು ನೋಡಿದಾಗ ನಮಗೆ ಹೊಟ್ಟೆ ಉರಿತೈತೆ, ಚುರುಕು ಅನ್ಸೈತೆ ಮನಸ್ಸಿಗೆ. ಇವ್ರಿಗೆ ಗೊತ್ತಾಗಲ್ಲ, ಹೋಗ್ಲಿ, ಮಾನ ಮರ್ಯಾದೆ ಇರಬೇಕಲ್ಲ. ಇದ್ರ ಜೊತೆಗೆ ಇವನು ಮೀಡಿಯೇಟರ್ ಒಬ್ಬನವನು ಲೋಕಲಲ್ಲಿ ಗೋವಿಂದರಾಜು ಅಂತ, ಅವನು ನರಸಿಂಹನಾಯ್ಡು ಮತ್ತು SLV ಗೋಲ್ಡನ್ ಟವರ್ಸ್ ಅವರು ಇವರಿಷ್ಟು ಜನ ಸೇರಿಕೊಂಡು ನೋಡಿ ಇವ್ರ ಫ್ಯಾಮಿಲಿನ ಇವತ್ತು ಬೀದಿಯಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ, ಇವ್ರಿಗೆ ನ್ಯಾಯ ಸಿಗೋ ತನಕ ಸುಮ್ಮನೆ ಬಿಡಲ್ಲ. ಇದೇ SLV ಗೋಲ್ಡನ್ ಟವರ್ಸ್ ಮುಂದೆ ಕುತ್ಕೊಂಡು ಹೋರಾಟ ಮಾಡೇ ಮಾಡ್ತೀನಣ್ಣ. ಹೇಳಿರೋದು ರಾಜ್ಯಾದ್ಯಂತ ನಾವು ಎಲ್ಲೆಲ್ಲಿ ಹೋರಾಟ ಮಾಡಿದ್ದೀವೋ ಎಲ್ಲ ಕಡೆ ನಾವು ಹೇಳ್ಬಿಟ್ಟು ಮಾಡಿದ್ದೀವಿ ಅಲ್ವಾ. 40% ಅಣ್ಣ ಫಸ್ಟ್ ಏನು ಅಗ್ರಿಮೆಂಟ್ ಆಗ್ತಿದೆ ಅಂದರೆ ಒಂದಷ್ಟು ಫ್ಲಾಟ್ಗಳು ನಿಮ್ಗೆ ಕೊಡ್ತೀರಿ, ಒಂದಷ್ಟು ದುಡ್ಡು ನಿಮ್ಗೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಆದೈತೆ. ದುಡ್ಡು ಕೊಟ್ಟಿಲ್ಲ, ಫ್ಲಾಟ್ಗಳು ಅದೆಲ್ಲ ಏನು ಕ್ಲಿಯರ್ ಏನು ಮಾಡಿಲ್ಲ ಸರಿಯಾಗಿ. ಇವಾಗ 40%ಅಲ್ಲಿ 29% ಕೊಟ್ಟವ್ರೆ. 29% ಕೊಟ್ಟವ್ರೆ. 11% ಯಾಕೆ ಕೊಟ್ಟಿಲ್ಲ? ₹1 ಆಗಲಿ ₹50 ಇಲ್ಲ, ಎಷ್ಟದು ಸುಮಾರು ಏನಿಲ್ಲ ಅಂದ್ರೂ ಇನ್ನೂ ಒಂದು 5-6 ಕೋಟಿ ಬರಬೇಕಾಗೋದು ಪಾಪ. ಅವ್ರು ಹೇಳೋವಂಥದ್ದು ಏನಂದರೆ 1 ಪೈಸೆ ಕೊಡಲ್ಲ, ನಿಮ್ಮ ಕೈಯಲ್ಲಿ ಏನಾಗ್ತಿತ್ತು ಮಾಡ್ಕೊ ಅಂತ. ಅದು ಹೆಂಗೆ? ಈಗ ಅವರು ಆ ಥರ ರಿಪ್ಲೈ ಬಂದಿದ್ದ ತಕ್ಷಣ ನನ್ನ ಹತ್ರ ಬಂದಿದ್ದಾರೆ. ಇವರು ಈಗ ಅವರ ಕಡೆಯಿಂದ ಆ ಥರ ರಿಪ್ಲೈ ಬಂದು ಮೋಸ ಆಗಿದ ತಕ್ಷಣ ನನ್ನ ಹತ್ರ ಬಂದವ್ರೆ. ನಾನೀಗ ಹಂತವಾಗಿ ಕಂಪ್ಲೇಂಟ್ ಕೊಡೋವಂಥದ್ದು ಮತ್ತು ಹೋರಾಟ ಮಾಡೋವಂಥದ್ದು, ಅವ್ರ ಗೇಟ್ ಮುಂದೆ ಕುತ್ಕೊಂಡು ಧರಣಿ ಮಾಡೋದು, ಇವೆಲ್ಲ ನಾಳೆಯಿಂದ ಮಾಡ್ತೀವಿ. ಏನು ಕಾಣುತ್ತೆ ಬರ್ದಿರಬೇಕು ಸರ್? ಏನಂದರೆ G+4 ಇದ್ದಿದ್ದು ಬಿಲ್ಡಿಂಗ್ ಲೈಸೆನ್ಸ್ ಏನಿದ್ದು ಅಪ್ರೂವಲ್ ತೊಗೊಳ್ಬೇಕಾದ್ರೆ ಎಲ್ಲರಿಗೂ ಹೇಳಬೇಕಾದ್ರೆ G+4 ಅಂತ 36+6+6 ಅಂತ ಇದ್ದಿದ್ದು. ಓಕೆ 4 ಇಯರ್ಸ್ ಕೊಡ್ತಾರೆ ಅಂತ ನಾವು ಬಿಟ್ವಿ. 2020 JD ಆಗುತ್ತೆ, 2022ಗೆ ಸಪ್ಲಿಮೆಂಟ್ರಿ ಆಗುತ್ತೆ.
G+4 ABC ಅನ್ನೋ ಟವರ್, ಟೋಟಲ್ ಮೂರು ಟವರ್. ಸೊ 4 ಫ್ಲೋರ್ಸ್ ಅಂದಾಗ ABC ಅಂತ ಬಂದಾಗ 12 ಫ್ಲೋರ್ಸ್ ಆಗುತ್ತೆ. ಅದಾದಮೇಲೆ ಇಂಟಿಮೇಷನ್ಸೇ ಇರಲ್ಲ, ಯಾರು ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಅವರು ಪ್ರಾಪರ್ ಇನ್ಫಾರ್ಮೇಷನ್ಸೇ ಕೊಡದೆ, ಕ್ಯಾಲ್ಕುಲೇಷನ್ನೇ ಕೊಡದೆ, ಆಸ್ಪತ್ರೆ JD ಒಬ್ಬ ಲ್ಯಾಂಡ್ ಓನರ್ಸ್ ಹತ್ರ ಪ್ರತಿಯೊಬ್ಬರು ಲ್ಯಾಂಡ್ ಓನರ್ಸ್ ಕರೆಸಿ ಕನ್ಸೆಂಟ್ ತೊಗೊಂಡು ಮಾಡಬೇಕು. ಸೊ ನಮ್ಮ ವೈಫ್ ಯಾವುದು ಸೈನೇ ಇಲ್ಲ, ಇಲ್ಲಿವರೆಗೂ ಯಾವ ಡಾಕ್ಯುಮೆಂಟ್ಸ್ ಏನಿಲ್ಲ. ಬಿಕಾಸ್ ಅವಳು ಕೂಡ ಹೋಗಿದ್ದಾಳೆ, ನಾನು ಕೂಡ ಹೋಗಿದ್ದೀನಿ. ಇನ್ನು ನಾವು ಓದಿದ್ದೀವಿ, ನಾವು ಕ್ವಶನ್ ಕೇಳ್ತೀವಿ ಅಂತ ನಮ್ಮನ್ನು ಇಲ್ಲಿವರೆಗೂ ಕರೆಸಿಲ್ಲ ಅವರು. ಸೊ 444 ಅನ್ನೋ 12 ಫ್ಲೋರು, ಇವಾಗ 11 ಅಂತ ಅಂದ್ಕೊಂಡು 22 ಫ್ಲೋರ್ಸ್ ಆಯಿತು. ಬಿಲ್ಡರ್ ಹೇಳ್ತಾನೆ ಲಾಸಲ್ಲಿದ್ದು. ಇನ್ನೊಂದು ಕೇಳಕ್ಕೆ ಒಂದು ಲ್ಯಾಕ್ಕಲ್ ಇಶ್ಯೂ ಇದೆ, ಮತ್ತೊಂದು ಇಶ್ಯೂ ಇದೆ, ನಾವು ಲಾಸಲ್ಲಿ ಇದ್ದೀವಿ, ಕೊಡೋಕ್ಕಾಗಲ್ಲ. ತೆರವು ಮಾಡಿಸ್ತೀವಿ. ಆಮೇಲೆ ಏನು ಗೊತ್ತಾ, ಈಗ ಇವ್ರ ಶೇರು ಒಂದು 6 ಕೋಟಿ 7 ಕೋಟಿ ಬರ್ಬೇಕಣ್ಣ. ಇವ್ರ ಶೇರ್ ನಾವು ಅನ್ಕೊಳ್ಳೋದೇನು 11% ಅಷ್ಟೇ ಬಿಡು ಅಂತ ಹೇಳ್ಬಿಟ್ಟು ತೆಲುಗು ಗೊತ್ತಾಗ್ತಿದೆ. ಆದರೆ 6 ಕೋಟಿ 7 ಕೋಟಿ ಒಂದು ಬಿಲ್ಡ್ರು ಅಥವಾ ಮೀಡಿಯೇಟ್ರು ಅದು ನೋಡ್ಕೊತಾನಂದ್ರೆ 6 ರಿಂದ 7 ಕೋಟಿ ಇವ್ರ ಜಮೀನು, ಇವ್ರ ಜಾಗ, ಇವ್ರು ಕಷ್ಟಪಟ್ಟಿದ್ದು. ಯಾವನ ಸೆಂಟ್ರಲ್ ಬರೋನು 5 ರಿಂದ 6 ಕೋಟಿ ಹೊಡ್ಕೊತಾನೆ ಅಂದರೆ ಅದಕ್ಕೆ ಅರ್ಥ ಏನು? ಇಂಥದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ನಾನು ಹೇಳ್ತಾ ಇರೋಂಥದ್ದು. ಅರ್ಥ ಆಯ್ತಲ್ವಾ? ಈಗ ನಾವು ನಮ್ಮದೇನೆಂದರೆ ಇಮಿಡಿಯೇಟಾಗಿ ಇವ್ರಿಗೆ ನ್ಯಾಯ ಸಿಗ್ಬೇಕು ಸರ್. ಇಲ್ಲ ನಿಮಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ, ಅದೇ ಗೇಟ್ ಮುಂದೆ ಕುತ್ಕೊಂಡು ಹೋರಾಟ ಮಾಡೇ ಮಾಡ್ತೀವಿ. ರಾಜಕಾಲ ಇಶ್ಯೂ ಇದೆ ಅಂತ ಹೇಳಿದ್ದಾರೆ ಅಂದರೆ, ರಾಜಕಾಲ ಇಶ್ಯೂ ಇರೋರು ಇಷ್ಟು ಫ್ಲೋರ್ ಕಟ್ಬೋದಾ? ಅದಕ್ಕೆ ಪರ್ಮಿಷನ್ ಸಿಕ್ಕಿದೆ ಅವ್ರಿಗೆ? ಸರ್ ಒಂದೇನಂದ್ರೆ ಮಿಸ್ಲೀಡ್ ಮಾಡೋಕೆ ಅಷ್ಟೇ. ಇಲ್ಲಿ ಲ್ಯಾಂಡ್ ಓನರ್ಸ್ಗೆ ಏನಂದ್ರೆ ಭಯ ಬರುತ್ತೆ, ನನ್ನ ಜಾಗ ಇಲ್ಲ ಅಂತ ಒಂದು ಭಯ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ ಅವ್ರ ಹತ್ರ ಮಿಸ್ಲೀಡ್ ಮಾಡ್ತಿದ್ದಾರೆ. ಬಿಕಾಸ್ ಯಾವುದೋ ಜಾಸ್ತಿ ಜನಕ್ಕೆ ಅನ್ಯಾಯ ಮಾಡೋರಪ್ಪ ಸೇನು. ಹುಡುಗ ಪಾಪ ಆಚೆ ಬಂದ್ಬಿಟ್ಟವನೇ ಧೈರ್ಯವಾಗಿ. ಅವ್ರ ಮೇಲೆ ಅವ್ರನ್ನ ಎದುರಾಕೊಳ್ಳೋಕೆ ಧೈರ್ಯ ಇಲ್ದಿರೋರು ಜಾಸ್ತಿ ಜನ ಅವರೇ. ಅವರೆಲ್ಲ ಬರಲಿ ನಮ್ಮ ಹತ್ರ 100% ಎಲ್ಲರೂ ಅಣ್ಣ. ಪಾಪ ಅಣ್ಣ, ಈಗ ನಾನು ಹೇಳೋದು ಪ್ರತಿಯೊಂದು ಅನ್ಯಾಯಗಳು, ಪ್ರತಿಯೊಂದು ಹಗರಣಗಳು MLA ಅವ್ರ ಗಮನಕ್ಕೆ ಬರ್ತೈತಾ ಪಾಪ? ಅವ್ರಿಗೇನು ಗೊತ್ತು ಹೇಳ್ರಿ? ಇವಾಗ ಕೊಡಬೇಕಾಗಿರೋದು 11%. ಸರ್ ನನಗೆ 11% ಎಲ್ಲೋ ಒಂದು ಕಡೆ ಲಾಸ್ ಆಗೈತೆ ಅಂದರೆ 11% ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರು ಕೇಳಿಸ್ಕೊಳ್ಳೋಂಥ ಜನ ಅನ್ಕೊತಾರೆ. ಆದರೆ ಅವ್ರಿಗೆ ಗೊತ್ತಾದ್ರೆ ಕಷ್ಟ ಏನಂತ, ಎಷ್ಟು ಬಾಧೆಪಟ್ಟು ಓಡಾಡ್ದವ್ರೆ, ಎಲ್ಲೆಲ್ಲಿ ಓಡಾಡ್ದವ್ರೆ, ಏನೇನು ಮಾಡ್ದವ್ರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತು. ನಾನು ಹೇಳೋಂಥದ್ದು ಜನಪ್ರತಿನಿಧಿಗಳ ಕೈವಾಡ ಇಲ್ಲ. ನಾನು ಹೇಳ್ತಾ ಇರೋಂಥದ್ದು ಏನಂದರೆ ಇಲ್ಲಿ ಲೋಕಲ್ MLA ಮತ್ತು ಇಲ್ಲಿ ಲೋಕಲ್ ಜನಪ್ರತಿನಿಧಿಗಳ ಕೈವಾಡ ಇಲ್ಲ. ಕೈವಾಡ ಇರೋವಂಥದ್ದು SLV ಗೋಲ್ಡನ್ ಟವರ್ಸು, ನರಸಿಂಹನಾಯ್ಡು, ಗೋವಿಂದರಾಜು, ಇವ್ರು 3ರಿಂದ ಇವ್ರಿಗೆ ಅನ್ಯಾಯ ಆಗಿರೋದು. ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅಣ್ಣ. 1000 ಇರ್ತಾರೆ ದುಡ್ಡಿರೋರಣ್ಣ, ದುಡ್ಡಿರೋರು 1000 ಇರ್ತಿದ್ದು ನಾವು ಯಾಕೆ ಅದನ್ನೆಲ್ಲ ಹೇಳ್ಬೇಕು? ನಮಗೆ ಬೇಕಾಗಿರೋದು ಇಷ್ಟೇ. ಸರ್ ಒಂದೇನಂದ್ರೆ ನಮ್ಗೆ ಇಂಥವ್ರ ಮೇಲೆ ಕ್ರಮ ಆಗಬೇಕು. ನಮಗೆ ಲಾಭ ಕೊಟ್ಟಿಲ್ಲ ಅಂದ್ರೂ ಕೂಡ ಇವಾಗ ಒಂದು 5 ರೂಪಾಯಿ ಕೊಟ್ಟಿದ್ರೆ ಅಟ್ಲೀಸ್ಟ್ ನನ್ನ 5 ರೂಪಾಯಿ ರಿಟರ್ನ್ ಕೊಡಬೇಕು. 5 ರೂಪಾಯಿ ಕೊಟ್ಟು 3 ರೂಪಾಯಿ ಕೊಟ್ಬಿಟ್ಟು ಅಟ್ಲೀಸ್ಟ್ ಪ್ರಾಫಿಟ್ ಅಂತ 40% ಶೇರ್ ಅಂತ ಬಂದು 70 ರೂಪಾಯಿ ಸಾವಿರ ಬರಬೇಕು. 6 ವರ್ಷ ಕಾಯ್ದಿದ್ದೀವಿ. ಓಕೆ ಪ್ರಾಫಿಟ್ ಬೇಡ, ನಂದು ಸರ್ವಿಸನ್ನಾದರೂ ಕೊಡಬೇಕಲ್ವ? ಅದನ್ನು ಕೊಡಲ್ಲ. ಏನು ಮಾಡ್ಬೇಕು ಮಾಡ್ಕೊ, ಎಲ್ಲರೂ ಒಪ್ಕೊಂಡಿದ್ದಾರೆ. ನಾವು ಬೇಡ ಪ್ರಾಬ್ಲಮ್ಸ್, ದೊಡ್ಡವನ್ನ ಎದುರಾಕೊಳ್ಳೋದು ಬೇಡ ಅಂತ ನಾವು ಸುಮ್ಮನೆ. ಈಗ ಅವ್ರು ಸೈನ್ ಹಾಕಿಲ್ಲ, ಅದು ನೋಡು ಅವ್ರು ಸತ್ತು ನಮ್ಗೆ ಬೇಡಪ್ಪ. ಅವ್ರು ಮಾರಿದ್ದಾರೆ, ಅವ್ರ ತಾಯಿ ಮಾರಿದ್ದಾರೆ. ಹುಡುಗಿ ಸೈನ್ ಹಾಕಿಲ್ಲ ಅಂದರೆ ಮತ್ತೆ ಅವ್ರಿಗೆ ಬರುತ್ತೆ ಅದು. ಅವರು ನಾವು ಆ ಥರ ಅನ್ಯಾಯ ಮಾಡೋರಲ್ಲ. ಈಗ ಹುಡುಗಿ ಸೈನ್ ಹಾಕಿದ್ರು ಹಾಕಿಲ್ಲ ಅಂದರು ಅವ್ರಿಗೆ ಬರೋ ಶೇರ್ ಏನಿದೆ ಅದು ಕೊಟ್ಬಿಟ್ರೆ ನಾವು ಇಲ್ಲಿ ಸ್ಟಾಪ್ ಮಾಡ್ತೀವಿ. ಇಲ್ಲ ಅದು ಓಪನ್ ಆಗಿ ಹೇಳ್ತಾ ಇದ್ದೀವಣ್ಣ, ಅನ್ಯಾಯ ಮಾಡಿರೋರು ಬಿಡಬಾರ್ದು. ಇವ್ರ ಥರ ಎಷ್ಟೋ ಜನಕ್ಕೆ ಆಗಿರುತ್ತೆ. ನೆಕ್ಸ್ಟ್ ಆ್ಯಕ್ಷನ್ ಅವರು ಗೇಟ್ ಮುಂದೆ, ಅವರು ಬಿಲ್ಡಿಂಗ್ ಒಳಗೇನೆ ಹೋಗ್ಬಿಟ್ಟು ಅವರು ಇದ್ರ ಮುಂದೆನೇ ಹೋರಾಟ ಮಾಡೋಣ ಅಂತ. ಇದೊಂದು 3 ರಿಂದ 4 ದಿನ ಅವ್ರು ಗಡುವು ಕೊಡ್ತೀವಿ ಸ್ವಾಮಿ. ಅದಾದಮೇಲೆ ಒಂದು ಮ್ಯಾರೇಜ್ ಒಂದು ಇಶ್ಯೂ ಒಂದು ಐತೆ, ಅದೊಂದು ಹೋರಾಟ ಐತೆ. ಅದು ಮುಗಿಸ್ಕೊಂಡು ಇವ್ರದ್ದೇ ಮಾಡೋದು. ಥ್ಯಾಂಕ್ ಯು. ಜೈ ಭೀಮ್.